ನಿನ್ನೆ ದಿವಸ ನಮ್ಮ ಅಲ್ಗೂರು ಗ್ರಾಮದ ಮಹಾವೀರ್ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಮುಗಿಸಿ ಆ ಶಾಲೆಯ ಮಕ್ಕಳು ಮತ್ತು ಪಾಲಕರನ್ನು ಆಯಾ ಗ್ರಾಮಗಳಿಗೆ ಬಿಡಲಿಕ್ಕೆ ಹೋಗುವಂಥ ಬಸ್ ಒಂದು ಆಕ್ಸಿಡೆಂಟ್ ಆಗಿದ್ದ ಪರಿಣಾಮ ಆನ್ ದಿ ಸ್ಪಾಟ್ 4 ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆಯಾಗಿದೆ. ಅದರ ಜೊತೆ ಇನ್ನೂ ಸುಮಾರು 20-25 ಮಕ್ಕಳು ಗಾಯಗಳಾಗಿರೋದ್ರಿಂದ ಅವ್ರಿಗೂ ಕೂಡ ಚಿಕಿತ್ಸೆಯನ್ನು ಕೊಡುವಂಥ ಕೆಲಸ ನಡೀತಾ ಇದೆ. ಭಾಳ ಒಂದು ಆಗಬಾರ್ದಂಥ ಘಟನೆ ಇದು. ರಾತ್ರಿ ಅಂದಾಜು 11-11:30 ಸುಮಾರಿಗೆ ಈ ಘಟನೆ ಆಗಿರ್ತಕ್ಕಂಥ ವಿಷಯ ನಮಗೆ ತಿಳಿದ ತಕ್ಷಣ ಬೆಳಗ್ಗೆ ನಾವು ಮುಖ್ಯಮಂತ್ರಿಯವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನಿಸಿದ್ದೀವಿ. ಆದಷ್ಟು ಬೇಗ ಅವ್ರ ಜೊತೆ ಮಾತನಾಡಿ ಈ ಒಂದು ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಏನೊಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಹೆಚ್ಚು ಕಡಿಮೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಕರೆ ಮಾಡಿ ಮಾತನಾಡಿಸ್ತೀವಿ ಅಂಥೇಳಿ ಅವರ ಕಚೇರಿಯ ಅವರ ಆಪ್ತ ಸಹಾಯಕರು ನನಗೆ ಕರೆ ಮಾಡಿ ತಿಳಿಸಿರೋದ್ರಿಂದ ಈ ಸಂದರ್ಭದಲ್ಲಿ ನಾನು ಪಾಲಕರಲ್ಲಿ ಮನವಿ ಮಾಡ್ಕೋದಿಷ್ಟೇ, ತಾವು ಗಟ್ಟಿಯಾಗಿರಬೇಕು. ಮಕ್ಕಳಿಗೆ ಏನೊಂದು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ, ಆದಷ್ಟು ಬೇಗ ಆ ಮಕ್ಕಳು ಗುಣಮುಖರಾಗಿ ಬರಲಿ ಅಂಥೇಳಿ ನಾನು ಆಶಿಸ್ತೀನಿ. ಮತ್ತು ಈ ಸಂದರ್ಭದಲ್ಲಿ ಇಂಥ ಘಟನೆ ಮತ್ತೊಮ್ಮೆ ಮರುಕಳಿಸಲಾರ್ದಾಗೆ ನಮ್ಮ ಇಲಾಖೆಯವರು ಕೂಡ ಕ್ರಮ ವಹಿಸಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಒತ್ತಾಯ ಮಾಡ್ತೀನಿ. ಈಗ ಸರ್, ಪೋಷಕರದು ಒಂದು ಏನು BE ಅವರು ಸ್ಪಾಟ್ ವಿಸಿಟ್ ಮಾಡಿಲ್ಲ, ಯಾವ ಅಧಿಕಾರಿಗಳು ಮಾಡಿಲ್ಲ, ಸ್ಥಳೀಯ ಶಾಸಕರು ಮಾಡಿಲ್ಲ, ಮಾಜಿ ಶಾಸಕರು ನಿನ್ನೆ ಯಾರೂ ಮಾಡಿಲ್ಲ ಅಂತ ಹೇಳ್ತಾರೆ. ಇವತ್ತು ನಿನ್ನೆ ದಿವಸ ರಾತ್ರಿ ನನಗೆ ವಿಷಯ ಗೊತ್ತಾಗಿಲ್ಲ. ಇದು ನಮಗೆ ಬೆಳಗ್ಗೆ ವಿಷಯ ಗೊತ್ತಾದ ತಕ್ಷಣ ನಾನು ಇಲ್ಲಿ ಬಂದಿದ್ದೀನಿ. ನಾನು BE ಅವ್ರ ಜೊತೆನೂ ಫೋನಲ್ಲಿ ಸಂಪರ್ಕ ಮಾಡಿದ್ದೀನಿ. ಅವರು ಊರಲ್ಲಿ ಇರಲಿಲ್ಲ, ಈಗ ಬರ್ತಾ ಇದ್ದಾರೆ. ಅವರು ಲೋಕಾಪುರಕ್ಕಿದ್ದಾರೆ, ಅವರು ಆನ್ ದಿ ವೇ ಇದ್ದಾರೆ. ಹೀಗಾಗಿ ನನಗನ್ಸಿದ ಪ್ರಕಾರ ಇನ್ನೊಂದು ಗಂಟೆಯಲ್ಲಿ BE ಅವರು ಇಲ್ಲಿ ಬಂದು ಭೇಟಿಯಾಗುವಂಥ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ CPI ಅವರು ಹೆಚ್ಚು ಕಡಿಮೆ ರಾತ್ರಿಯಿಂದ ಇಲ್ಲೇ ಅದಾರ ಅವರು. ಸೊ ಹೀಗಾಗಿ ಯಾರೂ ಕೂಡ ಅದನ್ನು ತಪ್ಪು ತಿಳ್ಕೊಳ್ಬಾರ್ದು. ಯಾಕಂತಂದರೆ 2-3 ದಿವಸ ಕಂಟಿನ್ಯೂಸ್ ರಜೆ ಆಗಿರೋದ್ರಿಂದ ಸ್ವಾಭಾವಿಕವಾಗಿ ಅವ್ರವ್ರ ಊರಿಗೆ ತೆರಳುವಂಥ ಒಂದು ಕಾರ್ಯ ಆಗಿರ್ತದೆ. ಸೊ BE ಅವ್ರ ಜೊತೆ ಮಾತನಾಡಿದಾಗ ಅವರು ಕೂಡ ಅದನ್ನೇ ಹೇಳಿದರು, ನಾನು ಊರಿಗೆ ಬಂದಿದ್ದೆ, ವಾಪಸ್ ಬರ್ತಾ ಇದ್ದೀನಿ ರೀ, ಇನ್ನೊಂದು ಗಂಟೆಯಲ್ಲಿ ನಾನು ಬಂದು ವೀಕ್ಷಣೆ ಮಾಡ್ತೀನಿ ಅಂಥೇಳಿ ಅವರು ಕೂಡ ಮಾತುಕೊಟ್ಟಿದ್ದರು. ಆಮೇಲೆ ರಾತ್ರಿ SP ಅವರು ಕೂಡ ಬಂದು ಹೋಗಿದ್ದಾರೆ ಅಂಥೇಳಿ ನನಗೆ ಮಾಹಿತಿ ನಮ್ಮ CP ಅವ್ರ ಮುಖಾಂತರ ಸಿಕ್ಕಿದೆ. ಪೊಲೀಸ್ ಇಲಾಖೆಯವರು ಅವ್ರಿಗೇನು ಕೆಲಸ ಇದೆ ಅದೆಲ್ಲ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಅವರು ಪೋಸ್ಟ್ ಮಾರ್ಟಮ್ ಆಗಿದೆ. ಈ ರೀತಿ ಆಯಾ ಇಲಾಖೆಯವರು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅವ್ರು ಮಾಡಿದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಳ್ತೀನಿ.